ಮೈ ಗಾಡ್, ವಾಟ್ ಅ ಫೀಲಿಂಗ್ ಮ್ಯಾನ್. ಹೆವಿ ಗುರು, ಹೆವಿಯಾಗಿದೆ ಗಾಡಿ ಮಾತ್ರ. ಏನು ಪವರು, ಏನು ಗಾಡಿ, ಬಾ 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 ಬಾ, ಸಖತ್ ಗುರು. ಹಲೋ ವ್ಯೂವರ್ಸ್, ವೆಲ್ಕಮ್. ಕೊನೆಗೂ ನಮಗೆ ನಮ್ಮ ರಾಯಲ್ ಎನ್ಫೀಲ್ಡ್ ಹಂಟರ್ 350 ಟೆಸ್ಟ್ ರೈಡ್ಗೆ ಸಿಕ್ಕಿದೆ. ಸೊ ಇವತ್ತು ಟೆಸ್ಟ್ ರೈಡ್ ಮಾಡಿ ನೋಡೋಣ ಹೆಂಗಿದೆ ಗಾಡಿ ಏನು ಅಂತಂದ್ಬಿಟ್ಟು. ನಮಗೆ ಗಾಡಿ ಕೊಟ್ಟಂಥ ಟಿ ಸಿ ಪಾಳ್ಯದ ಒಂದು ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ತುಂಬ ಥ್ಯಾಂಕ್ಫುಲ್. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಇಂಜಿನ್ ಕಿಲ್ ಸ್ವಿಚ್ ಆನ್ ಆಯಿತು, ಗಾಡಿ ಲೆಟ್ಸ್ ಗೋ. ಆ ತಂಪು ಹೆಂಗೆ ಕೇಳಿಸ್ತಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ನಾನು ರೋಡ್ಗಿಂತ ನಿಮಗೆ ವೆಹಿಕಲ್ನ ತುಂಬ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಓ ಏನು ಪವರ್ ಗುರು, ಏನಿದೆ ಗಾಡಿ ಫೀಲು, ಆ ಸೌಂಡು, ಯಪ್ಪ ಏನು ತಂಪು ಫೀಲ್ ಇದೆ, ಸಖತ್ತಿದೆ ಗುರು. ತಂಪು ಮಾತ್ರ ಗುಡ್ಡು 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 ಅನ್ನೋ ಸೌಂಡು ಹೆವಿಯಾಗಿದೆ. I am seriously enjoying riding this bike. I'm in love with this bike. ರೋಡ್ ಗ್ರಿಪ್ ಕೂಡ ಮಸ್ತಾಗಿದೆ. Oh my god, that's a great feel. 350cc ಇಂಜಿನ್ ಸಾಕು ಗುರು, ಈ ಪವರ್ ಇದ್ದರೆ ಇದಕ್ಕಿಂತ ಗಾಡಿ ಬೇಕಾ? ಹೆವಿ ಫೀಲ್ ಆಗ್ತಿದೆ. ಬಟ್ ಇದು ಆ್ಯಕ್ಚುಲಿ ನಾನು ಓಡಿಸ್ತಿರೋದು ಸ್ವಲ್ಪ ಓಲ್ಡ್ ಮಾಡೆಲ್, ಜಸ್ಟು ಟೆಸ್ಟ್ ರೈಡ್ಗೆ ಅಂತ ಇಟ್ಟಿರೋದು ಇವರು. ಆ್ಯಕ್ಚುಯಲ್ ಗಾಡಿ ಬಂದು ನಿಮಗೆ ಈ ಸ್ಲಿಪ್ಪರ್ ಕ್ಲಚ್ ಎಲ್ಲ ಕೊಟ್ಟಿದ್ದಾನೆ. ಇದರಲ್ಲಿ ಸ್ಲಿಪ್ಪರ್ ಕ್ಲಚ್ ಇಲ್ಲ, ಇದು ನಾರ್ಮಲ್ ಗಾಡಿ. ಇದು ಫಸ್ಟಲ್ಲಿ ಈಗ ಓಡಿಸೋದಕ್ಕೆ ಗಾಡಿ ಸಕ್ಕತ್ತಾಗಿದೆ. ನಾನಂತೂ ಫಸ್ಟ್ ಟೈಮ್ ಇದನ್ನು ಟೆಸ್ಟ್ ರೈಡ್ ಮಾಡ್ತಿಲ್ಲ, ಇದು ಸೆಕೆಂಡ್ ಟೈಮ್, ಸಾರಿ ಫಸ್ಟ್ ರೈಡ್ ಅಂತ ಹೇಳ್ತಾ ಇದ್ದೀನಿ, ಬಟ್ ಇದು ಸೆಕೆಂಡ್ ಆರ್ ಥರ್ಡ್ ಟೈಮ್ ನಾನು ಟೆಸ್ಟ್ ರೈಡ್ ಮಾಡ್ತಿರೋದು. ಗಾಡಿ ಅಂತೂ ಸಖತ್ ಫೀಲ್ ಇದೆ. ಸೊ ಶಾರ್ಟ್ ರೈಡರ್ಸ್ಗೆ ಇದು ಹೇಳಿ ಮಾಡಿಸಿರೋ ಗಾಡಿ. ಸಿಟಿ ರೈಡ್ಗಂತೂ ಸಖತ್ತಾಗಿರುತ್ತೆ. ನನಗಂತೂ ಸಖತ್ ಫೀಲ್ ಕೊಡ್ತಿದೆ ಈ ಗಾಡಿ. ನಾನು ಆ್ಯಕ್ಚುಲಿ ಹೈವೇ ಕಡೆ ಹೋಗ್ಬೇಕಾಗಿತ್ತು ಈ ಗಾಡಿ ತೊಗೊಂಡು, ಇಲ್ಲಿಗೆ ಬಂದೆ. ಟ್ರಾಫಿಕಲ್ಲಿ ಸಿಕ್ಕಾಕೊಂಡಲ್ಲ ಅವರು. ರಾಯಲ್ ಎನ್ಫೀಲ್ಡ್ ಬೈಕ್ಸು ಯೂಶ್ವಲಿ ತುಂಬ ಅಂದರೆ ತುಂಬ ಹೆವಿ ಅನಿಸುತ್ತೆ, ಬಟ್ ಇದಂತೂ ನನಗೇನು ಹೆವಿನೆಸ್ಸೇ ಫೀಲ್ ಆಗ್ತಿಲ್ಲ. ಆ ಕ್ಲಾಸಿಕ್ 350 ಎಲ್ಲ ತುಂಬ ಅಂದರೆ ತುಂಬ ಹೆವಿ ಫೀಲ್ ಆಗುತ್ತೆ, ಬಟ್ ಈ ಗಾಡಿ ತುಂಬ ಲೈಟ್ ಫೀಲ್ ಆಗ್ತಿದೆ ನನಗೆ. ನೋಡೋಣ, ಇನ್ನೊಂದು ಸ್ವಲ್ಪ ದೂರ ಹೋಗಿ ಟೆಸ್ಟ್ ಮಾಡೋಣ ಹೆಂಗಿದೆ ಗಾಡಿ ಅಂತ. ಈ ಟ್ರಾಫಿಕಲ್ಲಿ ಗಾಡಿಗಳು ಏನು ಗುರು, ಟೆಸ್ಟ್ ರೈಡ್ ಮಾಡೋಣ ಅಂದರೆ ಬರೀ ಟ್ರಾಫಿಕಲ್ಲಿ ಐತೆ. ಟ್ರಾಫಿಕಲ್ಲಿ ಓಡ್ಸೋಕ್ಕೆ ಚೆನ್ನಾಗಿ ಐತೆ, ಬಟ್ ಏನು ಸ್ವಲ್ಪ ಫ್ರೀ ರೋಡ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಇಲ್ಲ, ಹೆವಿ ಗುರು, ಹೆವಿ ಹೆವಿ ಗಾಡಿ. ನಾನು ಗೇರ್ ಗಾಡಿ ಓಡಿಸಿದ್ದು ತುಂಬ ಅಂದರೆ ತುಂಬ ವರ್ಷಗಳಾಗೋಯ್ತು. ಸೊ ಸ್ವಲ್ಪ ಅಲ್ಲಲ್ಲೂ ಎಡುತ್ತಾ ಇದ್ದೀನಿ, ಬಟ್ ಸೆಟ್ ಆಗೋಗುತ್ತೆ, ಬಟ್ ಟೈಮ್ ಬೇಕಷ್ಟೆ.
ನೋಡಿ ಏನು ಪವರ್ ಇದೆ ಅಲ್ಲ, ಸಖತ್ ಸಖತ್ ಫೀಲ್ ಕೊಡ್ತಿದೆ ನನಗಂತ. ಓ ಮೈ ಗಾಡ್. ನಿಮಗೆ ಈ ಗಾಡಿದು ಅಲ್ಲದೆ ಇರೋ ಹೊಸ ಗಾಡಿದು ನಾನು ಪಿಕ್ಚರ್ಸ್ ಎಲ್ಲ ಶೇರ್ ಮಾಡ್ತೀನಿ. ಯಾಕಂದರೆ ಆ ಗಾಡಿಯಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಇದೆ. ನನಗಂತೂ ಹೆವಿ ಫೀಲ್ ಆಗ್ತಿದೆ ಈ ಗಾಡಿ ಮಾತ್ರ. ಆ ತಂಪ್ ಸೌಂಡ್ ನಿಮಗೆ ಕೇಳಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನನಗೆ ಹೆವಿ ಅಂದರೆ ಹೆವಿ ಫೀಲ್ ಆಗ್ತಿದೆ. ಐ ಲೈಕ್ ದ ಬಿ ಬೈಕ್ ಇಸ್. ಓಹ್, ಟಿಪ್ಸಲ್ಲಿ ಗೊತ್ತಾಗ್ದೆಲ್ಲ ಎಗರಿಸ್ದೆ ಬೇಕಂತಾನೆ, ಆದ್ರೂ ಸಖತ್ ಫೀಲ್ ಕೊಡ್ತೀವಿ. ಒಳ್ಳೆ ಗಾಡಿ, ಹೆವಿ ಫೀಲ್. ಸೊ ಯಾರೆಲ್ಲ ಈ ಹಂಟರ್ 350 cc ತೊಗೊಬೇಕು ಅಂತ ಅಂದ್ಕೊಂಡಿದ್ದೀರೋ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಿಟಿ ರೈಡ್ಸ್ಗೆ ಒಂದು ಬೆಸ್ಟ್ ಬೈಕ್ ಇದು. ಹೇಳಿ ಮಾಡಿಸಿರೋಂಥ ಗಾಡಿ. 350 ಕ್ಲಾಸಿಕ್ ತೊಗೊಂಡು ಈ ಟ್ರಾಫಿಕಲ್ಲಿ ಓಡ್ಸೋಕ್ಕಾಗಲ್ಲ ಅಂತ ಅನ್ನೋರು ಈ ಗಾಡಿ ಪ್ರಿಫರ್ ಮಾಡ್ಬೋದು. ಅಫ್ಕೋರ್ಸ್ ನಮಗೆ ಈ 80-90 ಸ್ಪೀಡಲ್ಲಿ ಹೋದರೆ ಸ್ವಲ್ಪ ವೈಬ್ರೇಷನ್ಸ್ ಜಾಸ್ತಿನೇ ಇದೆ, ಬಟ್ ಸ್ಟಿಲ್ ಸಿಟಿ ರೈಡ್ಸ್ಗೆ ಸೂಪರ್ ಗಾಡಿ ಇದು. ಸೊ ಬೆಸ್ಟ್ ಬೈಕು, ಎಲ್ಲರಿಗೂ ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಒಂದು ಸ್ವಲ್ಪ ದೂರ ಚರ್ಚ್ ನೋಡೋಣ ಹೆಂಗಿದೆ ಏನು ಅಂತ ಅಂದ್ಬಿಟ್ಟು. ಓ ಮೈ ಗಾಡ್, ವಾಟ್ ಅ ಫೀಲಿಂಗ್ ಮ್ಯಾನ್. ಹೆವಿ ಗುರು, ಹೆವಿಯಾಗಿದೆ ಗಾಡಿ ಮಾತ್ರ. ಏನು ಪವರು, ಏನು ಗಾಡಿ, ಬಾಬಾ ಬಾಬಾ ಬಾಬಾ, ಸಖತ್ ಗುರು. ಐ ಇನ್ ಲವ್ ವಿತ್ ದಿಸ್ ಬೈಕ್. ಲಾಸ್ಟ್ ಟೈಮ್ ಟೆಸ್ಟ್ ರೈಡ್ ಮಾಡಿದಾಗಲೂ ನನಗೇನು ಇಷ್ಟೊಂದೇನು ಜಾಗ ಸಿಕ್ಕಿರಲಿಲ್ಲ ನಾನು ಟೆಸ್ಟ್ ರೈಡ್ ಮಾಡೋದಕ್ಕೆ, ತುಂಬ ಕಷ್ಟಪಟ್ಬಿಟ್ಟೆ. ಇವಾಗ ಸಖತ್. ಸಖತ್ ಖುಷಿ ಆಗ್ತಿದೆ, ಸಖತ್ ಫೀಲ್ ಕೊಡ್ತಿದೆ. ನಿಮಗೆ ಆ ತಂಪ್ ಸೌಂಡ್ ಕೇಳಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ದಿಸ್ ಇಸ್ ರಾಯಲ್ ಎನ್ಫೀಲ್ಡ್ ಹಂಟರ್ 350 at its best. ಓಕೆ ವ್ಯೂವರ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. GST ರಿವೈಸ್ಡ್ ಪ್ರೈಸಸ್ ಆಫ್ ಆಲ್ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ವಿಲ್ ಬಿ ರಿವೀಲ್ಡ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಸ್ಟೇ ಟ್ಯೂನ್ಡ್, ಡೋಂಟ್ ಮಿಸ್ ಔಟ್ for the new prices of all the GST revised bikes. Thank you so much. Stay tuned for more videos.